ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಆರೋಗ್ಯವಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಶನಿವಾರ ಮಾಡಿರುವಂಥ ವೀಡಿಯೋ ಸ್ವಲ್ಪ ಲೇಟಾಗಿಯೇ ಅಪ್ಲೋಡ್ ಆಗ್ತಿದೆ. ಮಕ್ಕಳು ಬುಕ್ಸ್ ತೊಗೊಂಡು ಬಂದ ತಕ್ಷಣವೇ ಓಪನ್ ಮಾಡು ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಓಪನ್ ಮಾಡೋಣ, ಯಾವ್ಯಾವ ಬುಕ್ಸ್ ಎಲ್ಲ ಬಂದಿದೆ ಈ ಸರಿ ಅನ್ನೋದನ್ನು ನೋಡೋಣ ಅಂತ ಹೇಳಿ ಸೊ ಓಪನ್ ಮಾಡ್ತಿದ್ದೀವಿ. ಇಬ್ಬರು ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಬ್ಯಾಗನ್ನು ಎತ್ತಕ್ಕೆ ಟ್ರೈ ಮಾಡ್ತಿದ್ದಾರೆ. ಫುಲ್ಲು ಹೆವಿ ಇದೆ. ವೈಶುದಂತೂ ಹೇಳಂಗಿಲ್ಲ. ಸೊ ಫೈನಲಿ ಎತ್ತಿಟ್ರು. ಇಬ್ಬರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿದರು. ಮತ್ತೆ ಇದೇ ಕಲರ ಏನು ಸ್ಟಿಕ್ಕರ್ಸ್ ಮಮ್ಮಿ ಸ್ಟಿಕ್ಕರ್ಸ್ ಕೂಡ ಅವರೇ ಕೊಟ್ಬಿಟ್ಟಾರ ಬುಕ್ಕಿಗೆ ಹಚ್ಚವು. ನೆಕ್ಸ್ಟ್ ಟೈಮ್ ರಫ್ ಬುಕ್. ಅಯ್ಯೋ ಎಷ್ಟು ರಫ್ ಬುಕ್ಸ್ ಮಮ್ಮಿ? ಟೆಕ್ನಾಲಜಿ ಮಮ್ಮಿ ಗ್ರೀನ್ ಯೂಸ್ ಮಾಡ್ತೀನಿ ಮತ್ತೆ ಬುಕ್ಸ್ ಚೇಂಜ್ ಹಿಂಗೈತಾ? ಇದಾದ ಮ್ಯಾಥ್ಸ್, ಅದು ಕನ್ನಡ ಚೆನ್ನಾಗೈತೆ ನೋಡಲ್ಲ. ಈ ಸಲ ಏನು ಓಸು ಚೇಂಜ್. ಪೆನ್ ಪೆನ್ ಗ್ರಾಫ್ ಬುಕ್ ಅವಾಗಲೇ ಕೊಟ್ಟಿದ್ರು. ಡ್ರಾಯಿಂಗ್ ಬುಕ್, ಬಯೋ, ಕೆಮಿಸ್ಟ್ರಿ, ಫಿಸಿಕ್ಸ್, ಇಂಗ್ಲಿಷ್, ಅಟ್ಲಾಸ್ ಕೊಟ್ಟಾರಲ್ಲ ಪಪ್ಪ. ಇದ್ರಾಗ ಇಲ್ಲ ಜಿಯೋಗ್ರಫಿ, ಕನ್ನಡ, ಹಿಂದಿ, ಹಿಸ್ಟ್ರಿ ಅಲ್ಲ ಥಿಯರಿ, ಏಜಸ್, ಕಂಪ್ಯೂಟರ್ ಸ್ಟಡೀಸ್, ಜಿಕೆ, ವರ್ಕ್ ಬುಕ್, ಮ್ಯಾಥ್ಮೆಟಿಕ್ಸ್. ಜ್ವರ ಬರ್ತಾವ ನೋಡಿದ್ರೆ ಅದೇ ನಮ್ಮದು ಡಿಕ್ಷನರಿ, ಹಿಂದಿ ಡಿಕ್ಷನರಿನಾ? ಹಿಂದಿ ಡಿಕ್ಷನರಿ ಬೋರ್ಡ್ ಮುಗಿದೋಯ್ತು ಕತೆ. ಕನ್ನಡ ಇಂಗ್ಲಿಷ್ ಡಿಕ್ಷನರಿನೇ ಮೂರಿಗೆ ಬುದಾಯ್ತದೆ. ಕೊಟ್ಟರಲ್ಲ ಸ್ಕೂಲಾಗ ಇಂಡಿಯಾ ಪೊಲಿಟಿಕಲ್ ಸ್ಟೇಟ್. ಹಸ್ಬೆಂಡ್ ಇವತ್ತು ನಾನೇ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ತೀನಿ ಸ್ವಲ್ಪ ಸ್ಪೆಷಲ್ಲಾಗಿ, ನೀನು ರೆಸ್ಟ್ ಮಾಡು, ಹೆಂಗೂ ಉಪವಾಸ ಇದೆಯಲ್ವಾ ಅಂತ ಹೇಳಿ ತಾವೇ ಅಡುಗೆ ಮಾಡ್ತಿದ್ದಾರೆ. ನನಗೊಂದು ಕಡೆ ಭಯ, ಇನ್ನೊಂದು ಕಡೆ ಖುಷಿ. ಕಿಚನ್ ಎಲ್ಲ ಗಲೀಜು ಮಾಡಿಬಿಡ್ತಾರೇನೋ ಅಂತ ಹೇಳಿ ಈ ಅಡುಗೆನ ಓನಾಗಿ ಕುಕ್ ಮಾಡ್ತಿಲ್ಲ. ಯಾವುದೋ ಒಂದು ರೀಲ್ಸ್ ನೋಡಿ ಅದನ್ನು ಪ್ರಿಪೇರ್ ಮಾಡಬೇಕು. ಇವತ್ತು ಹೆಂಗೂ ಶನಿವಾರ ನಾನು ಊಟ ಮಾಡಲ್ಲ. ಸೊ ಅಂತ ರುಚಿಯಾಗಿರ್ಬೇಕಂತ ಅಡಿಗೆ ಒಂದು ಪ್ರಿಪ್ರೇಷನ್ ನಡೀತಾ ಇದೆ. ಈ ಒಂದು ಅಡಿಗೆ ಹೋರಿ ಬರ್ರಿ ಮೇಡಮ್ ಬರ್ರಿ. ನಿಮ್ಮ ಸಲಾಗಿ ನಾವು ಇವಾಗ ಯಾರಿಹರು ನಿಮ್ಮಲ್ಲಿ ಅದನ್ನು ಸ್ವಲ್ಪ ಏನಾದರೂ ಬಟ್ಟೆ ತೊಗೊಂಡು ಒರೆಸ್ಬೇಕಲ್ಲ ಅದನ್ನು. ಅಡಿಗೆ ಮನೆ ಕ್ಲೀನ್ ಇಟ್ಟಿರ್ತೀವಿ. ಈ ಕಲ್ಲು ಎಲ್ಲಿತ್ತು ಅಲ್ಲಿಡೋದು. ಯಾವ್ಯಾವ ವಸ್ತುಗಳು ಎಲ್ಲೆಲ್ಲಿ ಇರುತ್ತೆ ಅಲ್ಲಿಟ್ಟು ಅಡುಗೆ. ಹುಣಸೆ ಹಣ್ಣು ಎರಡು ಸೇಮ್ ಅದಾವಲ್ಲ, ಫಸ್ಟ್ನೇದ್ದೇ ಹುಣಸೆ ಹಣ್ಣು. ಆಮೇಲೆ ಇವನ್ನೆಲ್ಲ ಟ್ರೈ ಮಾಡೋಕೋಬಿಟ್ಟು ನೀನು ಇದಿರಲಿ. ರಾತ್ರಿ ಉಳಿಸಿರ್ತೀನಿ ತಿನ್ನು. ಸ್ಪೆಷಲ್ ಈ ಟೈಪ್ ಯಾವತ್ತರ ಮಾಡಿ ಜೀವನದ ಅಡಿಗೆ ನೀನು ಮಾಡಿದ ಮಾಡೋದು ಇಲ್ಲ. ರೊಟ್ಟಿ ಪಲ್ಯನೇ ಮಾಡ್ತೀವಿ ಅಷ್ಟೇ. ನಿಮ್ಮ ಮಗ ಬಂದು ಹೇಳ್ತಂದ ಟೇಸ್ಟ್ ಇವಾಗ ಹೆಂಗಿರ್ಬೇಕಂತ. ನಾವು ಆಡೋದಿಲ್ಲ. ಚೆಕ್ ಮಾಡು. ಅವರು ಫುಲ್ಲು ಎಣ್ಣೆಯಲ್ಲೆಲ್ಲ ಹಾಕಿ ಮಾಡಿದ್ದಾರೆ. ಆಮೇಲೆ ಓ ಮೈ ಗಾಡ್. ಇದ್ರಕ್ಕೆ ಹಾಕಿ ಕುಟ್ಕೋಬೇಕು ಅಲ್ಲ, ರುಬ್ಬಬೇಕು. ಅದನ್ನೇ ಮಿಕ್ಸಿಗೆ ಹಾಕ್ಕೊಂಬಿಡ್ಬೋದಲ್ಲ. ಮಿಕ್ಸಿ ಹಾಕಿದ್ರೆ ಅದು ರುಚಿ ಬರಲ್ಲ, ಟೇಸ್ಟ್ ಬರ್ತೈತೆ. ಅಲ್ಲ ಟೇಸ್ಟ್ ಬರ್ತೈತೆ ಸರಿ. ಆಮೇಲೆ ಕಿಚನ್ ತೊಳೆ ಅಂತೆ
ರೈಸ್ ಆಗಿ ಯಾಕಾದರೂ ಅಡುಗೆ ಮನೇಲಿ ಕುಕ್ ಮಾಡೋದಕ್ಕೆ ಬಿಟ್ಟನೇನೋ ಅಂತ ಅನ್ನಿಸ್ತಿರುತ್ತೆ. ಯಾಕಂದರೆ ಅಡುಗೆ ಮಾಡ್ಕೊಂಡೇನೋ ತಿಂದ್ಬಿಡ್ತಾರೆ, ಆಮೇಲೆ ಕ್ಲೀನ್ ಮಾಡೋದಕ್ಕೆ ಭಾಳ ಬೇಜಾರು ಅನ್ನಿಸ್ತಾ ಇರುತ್ತೆ. ಅದು ಎಲ್ಲೋ ಒಂದು ರೀಲ್ಸ್ ನೋಡ್ಬಿಟ್ಟು ಕ್ಯಾರೆಟ್ನೆಲ್ಲ ಫ್ರೈ ಮಾಡಿ ಅದನ್ನು ಕುಟ್ತಿದ್ದಾರೆ, ಅದು ಸಣ್ಣ ಆಗೋದೇ ಇಲ್ಲ. ಮಿಕ್ಸಿಗೆ ಹಾಕಿದರೆ ಮಾತ್ರ ಸಣ್ಣ ಆಗೋದದು. ಅವರು ಜಾಸ್ತಿ ಆಯಿಲ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ದಾರೆ, ಇವರು ಸ್ವಲ್ಪನೇ ಹಾಕಿದ್ದಾರೆ ಅದಕ್ಕೆ ಹಾಕ್ಲೋ ಬೇಡ ಅಂತ ಹೇಳಿ. ಸೊ ಟ್ರೈ ಮಾಡ್ತಾಯಿದ್ದಾರೆ ಅಸಲು ಅದೇನೋ ಆಗಂಗೆ ಕಾಣಿಸ್ಲಿಲ್ಲ. ಆಮೇಲೆ ಅವರು ಮಿಕ್ಸಿಗೆ ಹಾಕ್ಕೊತೀನಿ ಅಂತ ಹೇಳಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದಾರೆ. ಅವರೇನೋ ಫುಲ್ಲ ಖುಷಿಯಲ್ಲಿನೇ ಅದನ್ನೆಲ್ಲ ಸ್ಟಾರ್ಟ್ ಮಾಡಿದರು. ಸಣ್ಣ ಆಗ್ತಿಲ್ಲ ಅದು, ಇಲ್ಲ ಅದರಲ್ಲಿ ಕುಟ್ಟಿದರೆ ಮಾತ್ರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ಮಿಕ್ಸಿಯಲ್ಲಿ ಹಾಕಿ ಹೋಗಿದ್ರೆ ಅದು ಪೇಸ್ಟ್ ಆಗುತ್ತೆ ಅಂತ ಹೇಳಿದರು. ಅದು ಸಣ್ಣ ಆಗಲ್ಲ ಎಷ್ಟೇ ಟ್ರೈ ಮಾಡಿದರು ಅಂತ ಹೇಳಿ ಮಿಕ್ಸಿಗೆ ಹಾಕ್ಕೊಳ್ತಿದ್ದಾರೆ. ಅದು ಕ್ಯಾರೆಟ್ ಚಟ್ನಿನೋ ಪಲ್ಯನೋ ಏನು ಅಂತಲೇ ಗೊತ್ತಿಲ್ಲ, ಅದು ಎಲ್ಲಿ ನೋಡಿದ್ರು ಅಂತಲೂ ಗೊತ್ತಿಲ್ಲ. ಸೊ ಇಷ್ಟೆಲ್ಲ ಅಡುಗೆ ಮನೆಯಲ್ಲಿ ರಾಮಾಯಣ ಮಾಡ್ಕೊಂಡು ಕೂತಿದ್ದಾರೆ. ಸ್ವಲ್ಪ ಅನ್ನದ ಜೊತೆ ಚಿತ್ರಾನ್ನನೋ ಇಲ್ಲ ಪುಳಿಯೋಗರೆ ಏನಾದರೂ ಒಂದು ಬೇಗ ಆಗೋ ಥರದ್ದು ಮಾಡ್ಕೊಳ್ತಾರೆ ಅಂದ್ಕೊಂಡ್ರೆ, ಅದು ರೀಲ್ಸ್ ನೋಡಿ ಅದನ್ನೇ ಟ್ರೈ ಮಾಡ್ತಿದ್ದಾರೆ. ಹಾಗಾಗಿ ನಾವೆಲ್ಲ ಸೋಷಲ್ ಮೀಡಿಯಾದಲ್ಲಿ ವೀಡಿಯೋಗಳನ್ನು ನೋಡಿದ ತಕ್ಷಣ ಇದು ಚೆನ್ನಾಗಿರುತ್ತೆ ಅದನ್ನು ಚೆನ್ನಾಗಿರುತ್ತೆ ಅಂತ ಟ್ರೈ ಮಾಡ್ತೀವಿ. ಬಟ್ ಒಂದು ಸರಿ ತಿಂದಾದ್ಮೇಲೆ ಅದ್ರ ಕಡೆ ಇನ್ನೊಂದು ಸರಿ ಕಣ್ಣೆತ್ತಿ ಕೂಡ ನೋಡಲ್ಲ. ಅಂಥದ್ದೇ ರೆಸಿಪಿ ಇದು. ಭಾಳ ಸ್ವೀಟ್ ಅಂತಲೇ ಅನ್ನಿಸ್ತಾ ಇತ್ತು. ಮಕ್ಕಳಿಗೇನೋ ಓಕೆ ಚೆನ್ನಾಗಿರುತ್ತೆ, ಬಟ್ ನಾವೆಲ್ಲ ಖಾರ ಉಪ್ಪು ಆ ಥರ ಜಾಸ್ತಿ ತಿನ್ನೋರಿಗೆ ಇದು ಅಷ್ಟೊಂದೆಲ್ಲ ಇಷ್ಟ ಆಗಲ್ಲ. ಮಾಡ್ತಿದ್ದಾರಲ್ವ, ಸೊ ಖುಷಿ ಪಡೋದಷ್ಟೇ. ದಿನ ಅದನ್ನೇ ಹಾಕ್ಕೊಂಡು ಊಟ ಮಾಡಿರಿ ಸರಿನಾ. ಅನ್ನ ಮಾಡಿಟ್ಟಿರ್ತೀನಿ. ನಿನಗೆ ರಾತ್ರಿ ಬರ್ತಲ್ಲ ಸ್ವಲ್ಪ ಟೇಸ್ಟ್ ನೋಡಿ. ಸತತ 1 ಗಂಟೆಗಳ ಪ್ರಯತ್ನ ಈ ಚಟ್ನಿ ಫೈನಲಿ ರೆಡಿಯಾಗಿದೆ. ಇನ್ನು ರೈಸ್ ಕೂಡ ರೆಡಿಯಾಗಿದೆ. ಮಕ್ಕಳಿಗೆ ಊಟ ಮಾಡಿಸ್ತಾರೆ. ಸೊ ಮಕ್ಕಳು ಏನು ಹೇಳ್ತಾರೆ ಕೇಳಬೇಕು ಟೇಸ್ಟ್ ಬಗ್ಗೆ. ಪಪ್ಪನೇ ಇವತ್ತು ಕುಕ್ ಮಾಡಿರೋದೆಲ್ಲ. ಏನಾಗೈತೆ ಪಚ್ಚಿ ಪಲ್ಯ? ಕ್ಯಾರೆಟ್ ಅದು ಅದಕ್ಕೆ ಸ್ವೀಟ್ ಇರ್ತೈತೆ. ವೈಭವ್, ನಿಂದು ಬರ್ಡೇಗೆ ಅಡ್ವಾನ್ಸ್ ಗಿಫ್ಟ್ನ ತರಿಸಿನಿ, ಓಪನ್ ಮಾಡು ನೋಡು. ಫಸ್ಟ್ ಅದನ್ನು ಓಪನ್ ಮಾಡ್ಲಿ ತಡಿ. ಏನಿದು ಖಾಲಿ ಪೆಟ್ಟಿಗೆ ಇಟ್ಟಿದ್ದಾಳೆ ಮಮ್ಮಿ. ವೈಭವ್ ಚೈಲ್ಡ್ಹುಡ್ ಲೂಡೋ ಮತ್ತು ಸ್ನೇಕ್ ಅಂಡ್ ಲ್ಯಾಡರ್. ದೊಡ್ಡವು ಇಲ್ಲಿಗೆ ಬರಬೇಕು. ಇದ್ರೊಳಗಡೆ ಒಂದು ನೋಡು. ಇದಾಳಮ್ಮ. ಥ್ಯಾಂಕ್ ಯು. ನಂದು ಗ್ರೀನ್ ಎಲ್ಲಿಗಿದೆ? ನನಗೆ ಇದಿರ್ಲಿ ಬಿಡು ಮಮ್ಮಿ. ನೀನು ಬಾ. ಇಲ್ಲ ನೀವು ಆಡ್ರಿ, ನಾನು ನೋಡ್ತೀನಿ. ಮುಂದೆ ಎಲ್ಲ ಐತಲ್ಲ, ಒಂದೇ ಮಾತಿರ್ಬೇಕಲ್ಲ. ಒಂದೇ ಹೆಂಗಿರ್ತೈತಿ? 4 ಉಲ್ಟಾ 6. ಪಪ್ಪ ನಿನ್ ಸೀದಾ ಅಲ್ಲಾಡ್ಸವಲ್ಲಿ ಹಿಂಗ್ ಅಲ್ಲಾಡ್ಸಿ ಆಗ್ಬೇಕು. 5
ಊರಿಗೆ ಸ್ವಲ್ಪ ಕಪ್ಪುಗಳೆಲ್ಲ ಕಳಿಸ್ಬೇಕಾಗಿತ್ತು. ತಾತ ಊರಿಂದ ಬಂದಿದ್ರಲ್ವ, ಹೋಗಬೇಕಾದ್ರೆ ತೊಗೊಂಡೋಗ್ತಾರೆ. ಚಿಕ್ಕದಿರಲಿಲ್ಲ ಮನೇಲಿ. ಲಾಸ್ಟ್ ಟೈಮ್ ಹೋದಾಗೆ ಕಕ್ಕಿ ಹೇಳ್ತಾಯಿದ್ರು. ಹಂಗಾಗಿ ನೋಡೋಣ, ಚೆನ್ನಾಗಿದ್ರೆ ತೊಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಹಸ್ಬೆಂಡ್ ನಾವು ಬಂದಿದ್ದೀವಿ. ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ, ಸಿರಾಮಿಕ್ದು, ಆಮೇಲೆ ಗ್ಲಾಸ್ದು ಭರಣಿಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಪಾಟ್ಸ್ ಅಂತ ಎಷ್ಟು ಚೆಂದ ಇದೆ ನೋಡಿ. ಡೈಲಿ ಯೂಸ್ಗೆ ಬೇಕಾಗಿರೋದು. ಡೈಲಿ ಯೂಸ್ಗೆ ಚಿಕ್ಕ ಇಲ್ಲ, ಸಣ್ಣ ಇಲ್ಲ, ಸಣ್ಣ. ಮುಂಚೆಯಲ್ಲಿ ಇಷ್ಟೊಂದೆಲ್ಲ ಕಲೆಕ್ಷನ್ ಇರಲಿಲ್ಲ. ಇವಾಗ ತುಂಬ ಚೆನ್ನಾಗಿರೋದೆಲ್ಲ ಬಂದಿದೆ. ಗಿಫ್ಟ್ ಮಾಡೋದಕ್ಕೆ, ಮನೆಗೆ ಸುಮಾರು ವಸ್ತುಗಳನ್ನು ತೊಗೊಂಡೋಗಿದ್ದೀನಿ. ಸ್ಪೆಷಲಿ ಪಾಟ್ ಎಲ್ಲ ತುಂಬ ಚೆನ್ನಾಗಿರೋಂಥದ್ದೇ ಸಿಗುತ್ತೆ. 7 ಮಕ್ಕಳ ತಾಯಮ್ಮನ ಗುಡಿ ಇದೆ ಅಲ್ವಾ, ಸೊ ಅದರ ಅಪೋಸಿಟಲ್ಲೇ ಈ ಶಾಪ್ ಇದೆ. ಖಂಡಿತ ಒಂದು ಸಲ ವಿಸಿಟ್ ಮಾಡಿ. ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ.